ವಿಜಯನಗರದಿಂದ ಬಂದಂತ ಲಕ್ಷ್ಮೀದೇವಿ ವರ್ಷ ಎಷ್ಟು ವರ್ಷ ಆಗಿದೆ ನಮಗೆ ಗೊತ್ತಿಲ್ಲ. ಪಾಪ ಮಗು ನೀನ್ ಎಲ್ಲಿ ಕುತ್ಕೋತಿ ಅಲ್ಲಿ ನಾನು ನೆಲೆಯಾಯ್ತೀನಿ ಅಕ್ಕನಪ್ಪ ಅಂತ ಅಂದಂಗೆ ಕೇಳಿಸ್ತಂತ ಅವ್ರಿಗೆ. ಅಕ್ಕಮ್ಮ ಲಕ್ಷ್ಮೀದೇವಿ ಅಂತ ಹೆಸರು, ಕಿಕ್ಕೇರಮ್ಮ ಅಂತ ಇಟ್ಕೊಂಡಿದ್ವಿ. ಕಿಕ್ಕೇರಮ್ಮ ತಾಯಿಯ ದೇವ್ರ ಹಿಂಬಾಗಿ ಜಾಗ ಆಗದೆ ಒಂದ್ ಆಳು ಮರಿಯಾಯ್ತಾರೆ. ಕೆರೆ ಏರಿಗೆ ಹೋಗ್ಬಿಟ್ಟು ಆ ಕಡೆ ಕರ್ದ ಕೆರೆ ಬಿಡೋಣ, ಈ ಕಡೆ ಕರ್ದ ಏರಿ ಬಿಡೋಣ, ಬಜ್ಜಿಲ್ ಎಡ್ಕೊಂಬರ್ಬೇಕು. ನನ್ನ ಪ್ರಸಾದ ಕೆಳಗೆ ಬೆಡಗಿದಲ್ಲ ಅಂದ್ಬಿಟ್ಟು ದಿನವೇ ನನ್ನ ಗಂಡು ಮಕ್ಕಳು ಸಾಲ್ ದೊಡ್ಡ ಕಟ್ಲಿ, ನನ್ನ ಹೆಣ್ಮಕ್ಳು ಸಾಲ್ ಮುಂಡರಾಗ್ಲಿ ಅಂದ್ಬಿಟ್ಟಂತೆ. ನೋಡಿ ಬೇಜಾರಾಯ್ತು. ಯುಗಾದಿ ಹಬ್ಬದ ಸ್ಟಾರ್ಟ್ ಮಾಡಿ 7 ದಿನ ರಥೋತ್ಸವ, 8ನೇ ದಿನಕ್ಕೆ ಪಲ್ಲಕ್ಕಿ ಉತ್ಸವ, 9ನೇ ದಿನಕ್ಕೆ ಹೋಗ್ಲಿ ಹಬ್ಬ, 10 ದಿವಸಕ್ಕೆ 11 ದಿವಸಕ್ಕೆ ಕೆರೆಯಲ್ಲಿ ತೆಪ್ಪೋತ್ಸವ. ಇದೆಲ್ಲ ಫಸ್ಟ್ ಹೇಳವ್ರಲ್ವಾ, ವಿಜಯನಗರದಿಂದ ಬಂದಂತ ಲಕ್ಷ್ಮೀದೇವಿ. ನಮ್ಮ ತಾತಾರ್ ಮಾಡ್ತಿದ್ರು, ನಮ್ಮ ಅಪ್ಪಾರ್ ಮಾಡಿದ್ರು, ನಾವು ಮಾಡ್ತಾ ಇದ್ದೀವಿ. ಅವ್ರನ್ನ ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಮಾಡ್ತೇವೆ. ಇಷ್ಟೆಲ್ಲಾನು ನಡೀತದೆ. ಈ ಮಗಳು ವಿಜಯನಗರದ ಬಂದಲ್ಲ ಅಮ್ಮ, ಒಬ್ರು ಬ್ರಾಹ್ಮರ ಕೊಟ್ಟೆ ಬಂದ ಹಿಂದೆಟ್ಟಿ ಗೊತ್ತಿಲ್ಲ. ಬರೀ ಗೆಜ್ಜೆ ಸಪ್ತ ಮುಂದೆ 400 ಗಂಟೆ ಗೆಜ್ಜೆ ಸಪ್ತ. ಅವ್ರು ಯಾತಕ್ಕೆ ಹೋಗಿರೋ ಗೊತ್ತಿಲ್ಲ, ಬ್ರಾಹ್ಮಣ್ಸು ಯಾತಕ್ಕೆ ಹೋಗಿರೋ ಗೊತ್ತಿಲ್ಲ. ಸಬರಿ ಸಪ್ತ ಹಿಂದಿಲ್ ನೋಡಿದ್ರಲ್ಲ, ಮುಂದಕ್ಕೆ ನೋಡಿದ್ರಲ್ಲ, ಬರೀ ಸಪ್ತ ಕಾಣದೆಯ. ಬತ್ತಾ ವರ್ಷ ಬಂದಾಗ ಅವ್ರು ಬಂದಿಲ್ಲ ನೆಲೆ ಕುಂತ್ಕೊಂಡ್ಬಿಟ್ರು. ರಿಸರ್ಚ್ ಮಾಡಂಗಾಯ್ತು, ಕುಂತ್ಕೊಂಡ್ಬಿಟ್ರು. ಇಲ್ಲಿ ನೆಲೆ ಆಗ್ಬಿಟ್ರು. ಅವತ್ತಿಂದ ಆ ವೈನರು ನಮ್ಮ ಕುರ್ಬಾಂಗದ ಹುಡುಗಿಯನ್ನು ತಗೋಗಿ ಅವ್ರ ಮನೆ ಒಂದು ಎಮ್ಮೆ ಕೈಯಾಗಿ ಇಟ್ಕೊಂಡ್ರು. ಅವತ್ತು ಚಿಕ್ಕ ಹುಡುಗಿ, ಅದು 4 ವರ್ಷ 5 ವರ್ಷ ಹುಡುಗಿ. ಕಸ ತೊಡಿಯಕ್ಕೆ, ಮನೆ ಕಸ ತೊಡಿಯಕ್ಕೆ ಎಮ್ಮೆ ಕೈಯಕ್ಕೆ ಮಡಿಕೊಂಡ್ರು. ಮಡಿಕೊಂಡ ಸಂದರ್ಭದಲ್ಲಿ ಇವರು ಬೆಳಿಗ್ಗೆ ಊಟ ಅಡುಗೆ ಆತಡ ಒಂದು ಮಣ್ಣಿನ ಪಾತ್ರೆ, ಮಣ್ಣಿನ ಮಗ ನೀರು ಕೊಟ್ಬಿಡೋರು ಹುಡುಗಿಗೆ. ಬೆಳಿಗ್ಗೆ ಕೂಡಿಲ್ಲ, ಹುಡುಗಿ ಕೊಟ್ಬಿಡೋರು. ಹುಡುಗಿ ಏನ್ ಮಾಡ್ತಾವ, 11 ಗಂಟೆ ಸಮಯ ಇದೆ. ಬೆಳಿಗ್ಗೆ 8 ಗಂಟೆಗೆ ಬ್ರಾಹ್ಮಣ ಪೂಜೆ. ಅವ್ರು ಕದಾಕ ಇದೇ ಬಾಕ್ಲು 5 ಬಾಕ್ಲು ಬೀಗ ಹಾಕೊಂಡು ಪೂಜೆ ಮಾಡ್ಕೊಂಡು ಅವ್ರು ಹೊರಟೋಗೋರು. ಈ ಹುಡುಗಿ 11 ಗಂಟೆಗೆ ಬಂದು ಏನ್ ಅಂದಾಳೋ ನಮಗೆ ಗೊತ್ತಿಲ್ಲ. ಬಂದು ನಿಂತ್ಕೊಂಡು ತಡ ಪಟ 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 ಬೇಗ ಬಿಚ್ಕೊಬಿಡದೆ. ಈ ಊಟ ಅನ್ನ ಕೊಟ್ಟಿದ್ರಲ್ಲ, ಅನ್ನ ಹಂಗೆ ಇಟ್ಕೊಳ್ಳೋದು. ಅದು ಬೆಳಿಗ್ಗೆ 8-9 ಗಂಟೆಗೆ ಕೊಟ್ರೆ ಊಟ ಮಾಡಿಲ್ಲ. ಅಮ್ಮಂಗ್ ತೋರ್ಬಿಟ್ಟು ಊಟ ಮಾಡ್ಬೇಕು ಅವಳು. ಆ ತರ ಅವಳು ಬುದ್ಧಿ. ಬರೋನಾಗ್ಲೇ ಬೇರೆ ಹೂ ಬಿಟ್ಕೊಬಿಟ್ಟು ಯಾವ್ದಾರು ಸರಿ, ಎಂತ ಹೂವು ಕಂಡಿ ಕಾಡ ಹೂವು ಎತ್ಕೊಂಡ್ಬಿಡೋದು. ಆ ಹೂ ತಂದು ಅನ್ನ ತಂದು ಇಲ್ಲಿ ಮುಂದ್ಗಡೆ ನಿಂತ್ಕೊಂಡು ಬಾಕ್ಲಲ್ಲಿ ಬಿತ್ತಾಗ ಒಳಗಡೆ ಹೊರಟೋಗ್ಬಿಟ್ಟು ದೇವ್ರ ನೀರು ಇರೋದು. ಈ ಅವರು ಐನರ್ ಮಾಡಿದ ಹೂ ತಂದು ಜಾಸ್ತಿ ಬಿಡೋದು. ನಾನು ಕೀಳ್ಕೊಂಡ್ಬಂದು ಹೂ ಮಾಡ್ಕೋದು. ಹಿಂಗೆ ಪೂಜೆ ಮಾಡ್ಕೊಂಡು ಪೂಜೆ ಬಂದ್ ದಿವಸ 1 ದಿನ 2 ದಿನ 3 ದಿನ ಪೂಜೆ ಮಾಡೋಂಥ ಬ್ರಾಹ್ಮಣರು ಏನೋ ನಾನು ಇಂಥ ಹೂ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಹೂವಿನಲ್ಲಿ ಪಚ್ಚ ಮಾಡಿದವಯ್ಯ ಬ್ರಾಹ್ಮಣ್ಸು. ನಾನ್ ತಂದ್ರು ಕಾಕಡ ಕನ್ಕೊಂಡ್ಬರ್ತಾನೆ. ನೀವು ಎಂತೆಂಥ ಹೂ ಮಾಡಿದಾರಲ್ಲ, ಯಾರು ಬರೋರು ಇಲ್ಲಿ, ಬೀಗ ಹಾಕ್ತಿ ಹಂಗೆ ಇದೆ ಅನ್ನೋ ಉದ್ದೇಶ ಮೇಲೆ ಮನೆಯವ್ರು ಯಾರನ್ನ ಕರ್ಕೊಂಡ್ಬಂದ್ಬಿಟ್ಟು ಒಳಗಡೆ ಕೂತ್ಬಿಟ್ಟು ಬೀಗ ಹಾಕ್ಸ್ಬಿಟ್ಟ. ದೇವ್ರ ಹಿಂಬಾಗ ಈಗಲೂ ನಾವು ನಿಂತ್ಕೊಂಡ್ಬಿಟ್ರೆ ನಾವು ಕಾಣ್ಸಕ್ಕಲ್ಲ. ದೇವ್ರ ಹಿಂಬಾಗ ಕಿಕ್ಕೇರಮ್ಮ ತಾಯಿಯ ದೇವ್ರ ಹಿಂಬಾಗ ಜಾಗ ಆಗದೆ ಒಂದ್ ಆಳು ಮರಿಯಾಯ್ತಾರೆ. ಅಂತ ಜಾಗದಲ್ಲಿ ಅವರು ಕುಂತ್ಕೊಂಡ್ಬಿಟ್ರು. ಹುಡುಗಿ ಬತ್ತು ಪಟಾಪಟ ಬೀಗ ಬಿಚ್ಕೊತು. ಹೋಗಿದ್ದು ತಲೆ ಮೇಲೆ ನೀರು ಹೋಗ್ಬೇಕು. ನೀರುದಾಗ ಈಗ ನೀರು ಎಲ್ಲರಿಗೂ ಹಾರ್ತಾವ್ತಾನೆ. ಕೈ ಹಿಡ್ಕೊಬಿಟ್ಟ ಅಯ್ಯ. 4 ಅರಸು ಅನ್ನ ಹಾಕ್ಯಾರು, ಹೊಡಿಬೇಕು ಅಂದ್ರೆ 4 ಅರಸು ಅನ್ನ ಹಾಕ್ಯಾರು ಅಯ್ಯ. ಅಮ್ಮ ನನ್ ಮನೆಗ್ ಬಂದು ನನ್ ದೇವ್ರನ್ನ ಕುಳ್ಗಿಸ್ಬಿಟ್ಟಲ್ಲಮ್ಮ, ಯಾಕಮ್ಮ ಹಿಂಗ್ ಮಾಡ್ತೀವಿ, ಬೇಡ ಕಣವ, ನಾಳಿಕೆ ಮಾಡ್ಬೇಡ, ನೋಡಿ ಯಾವತ್ತು ಮಾಡೋದೇ ಬೇಡ, ನೀವು ನಾ ಮಾಡ್ಕೊ ಹೋಗ್ತೀವಿ. ಆ ಹೂವನ್ ಇವ್ರು ಅಂದದ್ದೆಯ, ಅವ್ರು ಹೂವ ಅನ್ಕೊಂಡಿದ್ದೆಯ. ತಿರ್ಗಾ ನಾಳಲು ಅದೇಯ, ನಾಡ್ದು ಅದೇಯ. ಹುಡುಗಿ ಮೆಜಾರಿಟಿ ಬತ್ತು, ದಿನ ವಯಸ್ಸು ಆಯ್ತಾ ಬತ್ತು. ನಂದು ದೇವ್ರು ಅಂತ ಅವತ್ತು ಎದುರು ಚಾಚಿ ಒಂದು 6 ತಿಂಗಳು ಕಳೆದು ಬಂದು ನಂದು ದೇವ್ರು ಅಂತ. ಯಾಕಮ್ಮ ಹಿಂಗಂತಿ, ನಮ್ದು ಕಣಮ್ಮ ದೇವ್ರು ಅಂತ. ಆಗ ನಿನ್ ದೇವ್ರಾದ್ರೆ ನಿನ್ಗೆ ಬರ್ಲಿ, ನಮ್ ದೇವ್ರಾದ್ರೆ ನನಗ್ ಬರ್ಲಿ. ಕೆರೆ ಏರಿಗೆ ಹೋಗ್ಬಿಟ್ಟು ಆ ಕಡೆ ಕರ್ದ ಕೆರೆ ಬಿಡೋಣ, ಈ ಕಡೆ ಕರ್ದ ಏರಿ ಬಿಡೋಣ, ಬಜ್ಜಿಲ್ ಎಡ್ಕೊಂಬರ್ಬೇಕು. ನಾನ್ ಸತ್ಯವಂತಾದ್ರೆ ನಾನೇ ಬತ್ತೀನಿ, ನೀನ್ ಸತ್ಯವಂತ ನೀನೇ ಬ, ನಿನ್ಗೆ ಗುಡಿ ಹಠ ಕಟ್ಬಿಡ್ತು. ಇವ್ರಿಬ್ರು ಮಾತಾಡ್ಕೊಂಡದು ಊರೊಳಗೆ ಹೊರಗೆಲ್ಲ ಆಯ್ತು. ಎಲ್ಲ ಸೇರ್ಕೊಂಡು ಪಾಲ್ಗ ಪ್ರತಿಯೊಂದು ಮಾಡ್ಕೊಂಡು ಕಳಸ ಪೂಜೆ, ಅರ್ಧ ಕೆರೆ ಆ ಕಡೆಗೆ ಬಿಟ್ಬಿಟ್ಟು ಅರ್ಧ ಕೆರೆ ಕಡೆ ಬಜ್ಜಿಲಿ ಕಳಸ ಪೂಜೆ ಮಾಡಿ ಕರ್ಪೂರ ಬಾಳೆದೇಳ ಬಳಿ ಕಳಿಸ್ಬಿಟ್ಟು ಅದ್ರ ಮೇಲೆ ಕೊಡ ದಬ್ಬ ಹಾಕಿ ಕೊಡದ ಮೇಲೆ ಐನರ್ ಕೊಟ್ಟಿಸಿದ್ರು. ಉಳಿಕೊಂಡ್ಬಿಟ್ಟು ಏನ್ ಮಾಡೋದು ಇಲ್ಲ, ಅವರು ಹುಡುಗಿ ಬಿಟ್ಟಾರ, ಹುಡುಗಿ ಪ್ರಕಾರ ಅದೇ ಪ್ರಕಾರ ಮಾಡಿದ್ರು. ಫುಲ್ ಇದೇನ್ ಕೆರೆ ಲೋಡ್ ಆಗಿದೆ ಅದೇ ತರ ಬಂದು ಒಳಗಡೆ ಸೇರ್ಕೊಂಡು ಆಗಲ್ಲಿ ಬದುಕಾ ಹೋಗಿದ್ದು ಕುಂತಾರೆ ಎಲ್ಲ ಬಂದ್ಬಿಟ್ಟು ಇಲ್ಲಿ ನ್ಯಾಯ ಹುಡ್ಕೊಂಡು ದೇವಸ್ಥಾನ ನ್ಯಾಯ ಹಾಕೊಂಡು ಆಗೋಯ್ತಪ್ಪ. ನಿಮ್ದೇ ಆಗ್ಲಿ, ನಮ್ಗೆ ವರ್ಷಕ್ಕೆ 1 ದಿನದಲ್ಲಿ ದೇವ್ರು ಕೊಡ್ಬೇಕು. ನಮ್ ಪೂಜೆ ನಮ್ ಸ್ಯಾರ್ಜ್ ಬಿಟ್ಬಿಡಿ 1 ದಿವಸ, ಏನ್ ಬೇಡ ಸಂಜೆ ಬಿಡೋದು ಬೇಡಿ. ಮಧ್ಯಾಹ್ನ 1 ಗಂಟೆ 2 ಗಂಟೆ ಒಳಗೆ ನೀವು ಬಿಟ್ಕೊಡ್ತೀವಿ.
ತೇರು 3 ದಿನ ಅದೇನಂಗೆ ಅವರು ಸಪ್ತಮಿ ಬರ್ತದೆ ಅನ್ನೋ ಲೆಕ್ಕ ಜೋಯಿಸರು ಸಪ್ತಮಿಗೆ ಬಂದು ಪೂಜೆ ಮಾಡ್ಕೋಬೇಕು. ಆ ಹುಡುಗಿ ಉಳ್ಕೊಂಡ್ಬಿಡ್ತೀನಿ ನಮಗೆ ದೇವ್ರು ನಮಗೆ ನಮ್ಮ ಅವಕಾಶವೇ ಬಂದ್ಬಿಡ್ತು. ಆ ಹುಡುಗಿ ಸಾವಂತಿ ಕುಲದ ಹುಡುಗಿ ಅವತ್ತು ನಮ್ದು ಬಸರು ಕುಲ ಆ ಕುಲಕ್ಕುಗಳ ಹೊಂದ್ಕೊಂಡ್ಬಿಡ್ತು. ಆ ಹುಡುಗಿ ಮೆಜಾರಿಟಿ ಬಂತು. ಇದೇ ನಮ್ಮೂರ ಪೂಜಾರಿಗಳೇ ಆ ಹುಡುಗಿ ಮಾಡ್ಕೊಂಡ್ಬಿಟ್ರು, ಮದುವೆ ಮಾಡ್ಕೊಂಡ್ಬಿಟ್ರು. ಆ ಹುಡುಗಿ ಒಟ್ಟಲ್ಲಿ 4 ಮಕ್ಕಳು ಇಡ್ತು. 4 ಮಕ್ಕಳಲ್ಲಿ ವಟಾರ ಕಾಣಿಸ್ಬಿಡಲ್ಲ. ಕೆಂಚ ವಟಾರ, ಭುವನೇಶ್ವರಿ ವಟಾರ, ದೊಡ್ಡೇಟಿ ವಟಾರ, ಮಾರಮ್ಮ ವಟಾರದ 4 ಹೆಸರು ಕಟ್ಬಿಟ್ರು. ಒಂದೇ ತಾಯಿ ವಟಾರ ಬಿಟ್ರು. 4 ಜನ ಗಂಡು ಮಕ್ಕಳು, 4 ವಟಾರ 400 ಮನೆ ಆಗೋದು. 4 ಗಂಡು ಮಕ್ಕಳು, ಒಬ್ಳು ಹೆಣ್ಮಗ್ಳು ಹುಟ್ಟಿದ್ಲು ಆ ತಾಯಿ ಹೊಟ್ಟೆಲಿ. ದೇವ್ರು ತಂದಲ್ಲ ಅವ್ರ ಹೊಟ್ಟೆಲಿ ಒಬ್ಳು ಹೆಣ್ಮಗ್ಳು ಹುಟ್ಟಿದ್ಲು. 4 ಜನ ಗಂಡು ಮಕ್ಕಳು, ಒಬ್ಳು ಹೆಣ್ಮಗ್ಳು. ಹೆಣ್ಮಗ್ಳ ನಾವು ಮದುವೆ ಮಾಡಿಬಿಡ್ಬೇಕಲ್ಲ ವರಿಗೆ ಮೆಜಾರಿಟಿ ಬಂದಾಗ ಮಾಡ್ಬೇಕು ತಾನೆ. ಗಂಡು ಮಕ್ಳು ಹೋದ್ರು ಹೆಣ್ಮಕ್ಳು ಮಾಡಿದ್ರು. ಈಗ ಜಾತ್ರೆ ಹೇಳೋ ಪದ್ಧತಿ ಅಲ್ವಾ, ನಾವು ಪೂಜಾರರು ಇಲ್ಲಿಗೆ ಆಡ್ತಿದ್ರು. ನಮ್ಮ ಮಕ್ಕಳು ನಮ್ಮ ನಂಟರು ಹೇಳಿ ಕರ್ಸ್ಕೋಬೇಕಾದ ಪದ್ಧತಿ ತಾನೆ. ಆ ಥರ ನಮ್ಮ ಮಗಳು ಮದುವೆ ಮಾಡಿದ್ರು. ಕರ್ಕೊಂಡು ಅಮ್ಮ ಬಾರವ ಗುಡಿ ಆಯ್ತದೆ ದೇವ್ರು ನೋಡ್ಕೊಂಡು ಊಟ ಬಿಡ್ತೀವಿ. ಬಸ್ತು ಹುಡುಗಿ ಸೊಸೆ ಮನೆಯಿಂದ ಅಡುಗೆ ಸಾರು ಮಾಡ್ಕೊಬೋದು. ಇಲ್ಲಿ ನಾವು ಪೂಜೆಗಳು ಕೆಳಗೆ ಮಾಡ್ತೀವಿ, ಮನೇಲಿ ತರಂಗಿಲ್ಲ, ಇಲ್ಲೇ ಬರ್ತೀವಿ. ಹಾಗೆಲ್ಲ ಒಂದು 10 ಜನ ಕುಂತ್ಕೊಂಡ್ರು ಊಟಕ್ಕೆ. ಮಗಳು ಕುಂತ್ಕೊಂಡ್ರು. ಸೊಸೆ ಇಕ್ಬೇಕಾದ ಪದ್ಧತಿ ಅಲ್ವಾ. ಹೆಣ್ಮಕ್ಳಲ್ಲಿ ಅಪ್ಪನ ಮನೆ ಗಂಡ ಮನೆಗೆ ಹೋದ್ಮೇಲೆ ಕಮ್ಮಿ. ಹೆಣ್ಮಕ್ಳು ಚೆನ್ನಾಗಿರ್ಬೋದು, ಊಟ ಬಡಿಸೋದು ಮನೆ ಕೆಲಸ ಮಾಡೋದು ಕಮ್ಮಿ ಅಲ್ವಾ. ಅದು ಊಟ ಕುತ್ಕೊತು ಅಪ್ಪನ ಜೋಡಿಯ. ಸೊಸೆ ಇಕ್ಕೊಂಡು ಹೋದ್ಲು. ಮುದ್ದೆ ಇಕ್ಕಿದ್ದು, ಸಾರು ಬಿಟ್ಲು, ಊಟ ಆಯ್ತು. ಅನ್ನ ಇತ್ತಾಗ ಈ ಮನೆ ಮಗಳಿದ್ಲಲ್ಲ, ಮದುವೆ ಮಾಡಿದ್ಲಲ್ಲ, ಈಗ ಅಡ್ಗೆ ಮಾಡಿದಾಗ ಹಣ್ಣು ಹಿಡಿತದಲ್ವಾ, ಸೀಕ್ ಬಿದ್ಬಿಡ್ತು. ಯಾರಿಗೆ? ಆ ಹೆಣ್ಮಗಳಿಗೆ. ಆ ಹೆಣ್ಮಗ್ಳು ಏನ್ ಮಾಡ್ಬಿಟ್ಟು ತೆಗೆದು ಕೆಳಕ್ ಮಾಡಿಬಿಟ್ಲು. ಕೆಳಕ್ ಮಾಡಿದ್ರೆ ಕಣ್ ತಡದೆ ಈ ಸೊಸೆ ಇಕ್ತದ್ದು ಬಿಟ್ಟು ಅದು ತೆಗೆದು ಬಾಯಿಗೆ ಬಡಿಕೊಂಡ್ಬಿಟ್ಟು. ಬಲ್ದ ಕೈಲಿ ಅನ್ನ ಎಡ್ದಾಳೆ, ಎಡ ಕೈ ತೆಗೆದು ಅನ್ನ ಬಾಯಿಗೆ ಬಡಿಕೊಂಡ್ಬಿಟ್ಟು. ಆಗ ಅಮ್ಮ ಎಲ್ಲಿದ್ಲೋ ಏನ್ ಕೈತೋ ಕನಿಷ್ಠದೆಯೋ ಆಗ್ಲಿ ಅಂತ ನನ್ನ ಪ್ರಸಾದ ಕೆಳಕ್ ಬಡಗಿದಲ್ಲ ಅಂದ್ಬಿಟ್ಟಿದ್ದೀನಿವೆ. ನನ್ನ ಗಂಡು ಮಕ್ಕಳು ಸಾಲ್ ದೊಡ್ಡ ಕಟ್ಲಿ, ನನ್ನ ಹೆಣ್ಮಕ್ಳು ಸಾಲ್ ಮುಂಡರಾಗ್ಲಿ ಅಂದ್ಬಿಟ್ಟಂತೆ. ನೋಡಿ ಬೇಜಾರಾಯ್ತು ಅಂತ ವರ ಕೊಟ್ಬಿಟ್ಲಂತೆ. ಆದ್ರೂ ಸಾಧಾರಣ ನಮ್ಮ ಕಣ್ಣಿಗೆ ನಾವು ಕಂಡದ್ದೆ ಅವತ್ತಿವತ್ತಿವರೆಗೂ ನಾವು ಕಂಡದ್ದೆ ಸ್ವಲ್ಪ ಕಮ್ಮಿನೇ. ಗಂಡು ಮಕ್ಳು ಚೆನ್ನಾಗಿ ಬೆಳ್ಕೊಂಡೆ. ಈ ತರ ದೇವ್ರು ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಈಗ ಗ್ರಾಮದಲ್ಲಿ ಎಲ್ಲ ಅದೇ ತರ ಇರೋದ? ಎಲ್ಲ ಗ್ರಾಮದಲ್ಲೆಲ್ಲ ಅದೇ ತರ ಎಲ್ಲ ಗ್ರಾಮದಲ್ಲಿ ಒಂದು 5 ಮಕ್ಳಿದ್ದೀವಿ. ಎಲ್ಲ ಒಂದೇ ಕುಲ, ಒಂದೇ ಜಾತಿ, ಒಂದೇ ದೇವ್ರು. ಪ್ರತಿನಿತ್ಯ 2 ಟೈಮು ತೊಳಗೆ ಬೆಲ್ದನ್ನ ಮಾತ್ರ, ಖಾರ ಇಲ್ಲ. ಬೆಲ್ದನ್ನ ಮಾತ್ರ ಪ್ರತಿ ದಿನ ಸಂಜೆ ಹೊತ್ತರೆ ಬೆಲ್ದನ್ನ, ಬರೀ ಬೆಲ್ದನ್ನ ಪೂಜೆ ಆಯ್ತು. ಶುಕ್ರವಾರ, ಶನಿವಾರ, ಭಾನುವಾರ ಪ್ರತಿಯೊಂದು 2 ಟೈಮ್ ನಿಮ್ಮದಿಗೆ ತೋರ್ತೀವಿ. ಶುಕ್ರವಾರ ಸ್ವಲ್ಪ ಅಭಿಷೇಕ ಮಾಡಿ ಜೋರಾಗಿ ಪೂಜೆ ನಡೀತದೆ. ಹೆಂಗ್ ನಡೀತದೆ.